ನಮಸ್ತೆ ಎಲ್ಲರಿಗೂ ಮಾಂತರಿಗ್ಲ ನಮಸ್ಕಾರ. ಇವತ್ತು ನಾನು ಮಂಗಳೂರು ಮತ್ತು ಉಡುಪಿ ಕಡೆಯ ಫೇವರೇಟ್ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡ್ತಾ ಇದ್ದೇನೆ. ಅಡುಗೆ ಮನೆಯಲ್ಲಿ ಯಾವಾಗಲೂ ಇರುವಂತಹ ಬೇಸಿಕ್ ಇಂಗ್ರೀಡಿಯೆಂಟ್ಸ್ ಉಪಯೋಗಿಸಿ ಸಿಂಪಲ್ ಮತ್ತು ಈಸಿಯಾಗಿ ತಯಾರಿಸಬಹುದು. ಐತಾಳ್ಸ್ ಕಿಚನ್ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಇವತ್ತು ರುಚಿಯಾದ ಗೋಳಿ ಬಜೆ ಮಾಡ್ತಾ ಇದ್ದೇನೆ. ವಿಧಾನ ನೋಡೋ ಮೊದಲು ಚಾನಲ್ ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ. ಈಗ ಗೋಳಿ ಬಜೆ ಮಾಡಲಿಕ್ಕೆ ಬೇಕಾದ ತಯಾರಿ ಮಾಡಿಕೊಳ್ಳೋಣ. ಒಂದು ಪಾತ್ರೆಗೆ 2 ಕಪ್ಪಿನಷ್ಟು ಮೈದಾ ಹುಡಿ ಹಾಕೊಳ್ತಾ ಇದ್ದೇನೆ. ಇದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹುಡಿ ಹಾಕೊಳ್ಳೋಣ. ಇನ್ನು ಇದಕ್ಕೆ ಸಣ್ಣಗೆ ಕಟ್ ಮಾಡಿದ ಹಸಿಮೆಣಸು 3 ರಿಂದ 4 ಹಾಕೊಳ್ಬೇಕು. ಹಾಗೆ ಜಜ್ಜಿದ 1 ಇಂಚು ಗಾತ್ರದ ಶುಂಠಿಯನ್ನು ಹಾಕೊಳ್ಳಿ. ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು, ಕಟ್ ಮಾಡಿದ ಕರಿಬೇವು ಹಾಕೊಳ್ಬೇಕು. ಸಣ್ಣಗೆ ಕಟ್ ಮಾಡಿದ ತೆಂಗಿನಕಾಯಿ ಪೀಸ್ ಹಾಕೊಳ್ಳಿ. ಗೋಳಿ ಬಜೆ ತಿನ್ನುವಾಗ ನಡುವಿನಲ್ಲಿ ತೆಂಗಿನಕಾಯಿ ಪೀಸ್ ಸಿಗ್ತಾ ಇದ್ರೆ ತುಂಬ ರುಚಿ ಆಗ್ತದೆ. ಹಾಗೆ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ, 1 ಸ್ಪೂನ್ ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಬೇಕು. 1/4 ಸ್ಪೂನ್ ಅಷ್ಟು ಅಡಿಗೆ ಸೋಡಾ ಹಾಕೊಳ್ಳೋಣ. 1/2 ಕಪ್ನಷ್ಟು ಮೊಸರು ಅಥವಾ ಮಜ್ಜಿಗೆ ಹಾಕೊಳ್ಳಿ. ಇದು ರೂಮ್ ಟೆಂಪರೇಚರ್ ಅಲ್ಲಿ ಇರಬೇಕು. ಇನ್ನು ಇದನ್ನು ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈ ರೀತಿಯಾಗಿ ಅಗತ್ಯ ಇದೆ ಅಂತ ಕಾಣಿಸಿದರೆ ಮಾತ್ರ ಸ್ವಲ್ಪ ನೀರು ಹಾಕೊಳ್ಳಿ. 2 ರಿಂದ 3 ಸ್ಪೂನ್ ಅಷ್ಟು ಹಾಕೊಂಡ್ರೆ ಸಾಕು. 2 ರಿಂದ 3 ನಿಮಿಷದಷ್ಟು ಕೈಯಲ್ಲಿ ಚೆನ್ನಾಗಿ ಬೀಟ್ ಮಾಡಿಕೊಳ್ಳಿ. ಮಂಗಳೂರು ಉಡುಪಿಯವರ ಫೇಮಸ್ ತಿಂಡಿಗಳಲ್ಲಿ ಗೋಳಿ ಬಜೆ ಕೂಡ ಒಂದು. ಸಂಜೆಯ ಸಮಯದಲ್ಲಿ ನೀವು ಯಾವುದೇ ಹೋಟ್ಲಿಗೆ ಹೋದರೂ ಮೆನು ನೋಡದೆ ಆರ್ಡರ್ ಮಾಡಬಹುದಾದ ಒಂದು ರುಚಿಯಾದ ಈವ್ನಿಂಗ್ ಸ್ನ್ಯಾಕ್ ಅಂತ ಹೇಳ್ಬೋದು. ಈಗ ಅಂತೂ ಕರ್ನಾಟಕದ ಎಲ್ಲ ಕಡೆ ಕೂಡ ಸಿಗ್ತದೆ. ಈಗ ಇದು ಚೆನ್ನಾಗಿ ಕಲಸಿ ಆಗಿದೆ. ಇದನ್ನು ಮಿನಿಮಮ್ 3 ಗಂಟೆ ಆದರೂ ಮುಚ್ಚಿಡಬೇಕಾಗ್ತದೆ. ಸಂಜೆಯ ಟೀ ಸಮಯದಲ್ಲಿ ಮಾಡಲಿಕ್ಕೆ ನೀವು ಮಧ್ಯಾಹ್ನವೇ ಇದನ್ನು ಕಲಸಿ ರೆಡಿ ಮಾಡಿ ಇಟ್ಕೊಳ್ಬೇಕಾಗ್ತದೆ. 3 ಗಂಟೆ ನಂತರ ಗೋಳಿ ಬಜೆ ಫ್ರೈ ಮಾಡುವ ಮೊದಲು ಪುನಃ ಇದನ್ನು 2 ರಿಂದ 3 ನಿಮಿಷ ಆದರೂ ಒಂದೇ ಡೈರೆಕ್ಷನ್ಗೆ ಈ ರೀತಿಯಾಗಿ ಕಲಸಿಕೊಳ್ಬೇಕು. ಈಗ ಹಿಟ್ಟು ರೆಡಿಯಾಗಿದೆ. ಹಿಟ್ಟು ಇದಕ್ಕಿಂತ ಸ್ವಲ್ಪ ಗಟ್ಟಿ ಇದ್ರೂ ಪರವಾಗಿಲ್ಲ, ಇದಕ್ಕಿಂತ ತೆಳು ಮಾಡಬೇಡಿ. ಫ್ರೈ ಮಾಡಲಿಕ್ಕೆ ನಾನು ಎಣ್ಣೆ ಬಿಸಿಗೆ ಇಟ್ಟಿದ್ದೆ. ಎಣ್ಣೆ ಬಿಸಿ ಆದಮೇಲೆ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಟುಕೊಂಡು ಸ್ವಲ್ಪವೇ ಹಿಟ್ಟು ಹಾಕೊಳ್ತಾ ಬನ್ನಿ. ಕೈಯಲ್ಲೇ ಹಾಕ್ಕೊಳ್ಬೇಕು ಹಿಟ್ಟು. ಹಾಕ್ತಾ ಇದ್ದಾಗೆ ಗೋಳಿ ಬಜೆ ಉಬ್ಬಿ ಬಂದಿದೆ ನೋಡಿ. ಇನ್ನು 2 ಕಡೆ ಕೂಡ ಈ ರೀತಿಯಾಗಿ ಮಗುಚ್ತಾ ಫ್ರೈ ಮಾಡಿಕೊಳ್ಳಿ. 2 ಕಡೆ ಕೂಡ ಕಲರ್ ಚೇಂಜ್ ಆಗಬೇಕು. ಈ ಕಲರಿಗೆ ಬರಬೇಕು. ಫ್ಲೇಮ್ ಹೈಯಲ್ಲಿ ಇಟ್ಟುಕೊಂಡ್ರೆ ಒಳಗಡೆ ಹಸಿಯೇ ಹಿಟ್ಟು ಇರುವ ಚಾನ್ಸ್ ಇದೆ. ಆದ ಕಾರಣ ಫ್ಲೇಮ್ ಮೀಡಿಯಮಲ್ಲಿ ಇಟ್ಟುಕೊಂಡೇ 2 ಕಡೆ ಕೂಡ ಫ್ರೈ ಮಾಡಿಕೊಳ್ಳಿ. ಎರಡು ಕಡೆ ಕೂಡ ಕಲರ್ ಚೇಂಜ್ ಆದಮೇಲೆ ಇದನ್ನು ಒಂದು ಪ್ಲೇಟಿಗೆ ತೆಗೆದುಕೊಳ್ಳೋಣ. ಇದೇ ರೀತಿಯಾಗಿ 2ನೇ ಬ್ಯಾಚ್ ಕೂಡ ಫ್ರೈ ಮಾಡಿಕೊಳ್ತೇನೆ. ಗೋಳಿ ಬಜೆಯ ಈ ವಿಧಾನ ನಿಮಗೆಲ್ಲರಿಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸೂಪರ್ ಅಂತ ಕಮೆಂಟ್ ಮಾಡಿ. ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸಿಗೆ ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ. ಎಲ್ಲ ಫ್ರೈ ಮಾಡಿ ರೆಡಿ ಆಯಿತು. ಈ ರೀತಿಯಾಗಿ ಒಮ್ಮೆ ಮನೆಯಲ್ಲಿ ಮಾಡಿ ನೋಡಿ, ತುಂಬ ರುಚಿ ಆಗ್ತದೆ. ಇದನ್ನು ಯಾವುದಾದ್ರೂ ಚಟ್ನಿಯೊಂದಿಗೆ ಕೊಡಿ. ನಾನು ಇವತ್ತು ಉದ್ದಿನ ಚಟ್ನಿಯೊಂದಿಗೆ ಸರ್ವ್ ಮಾಡ್ತಾ ಇದ್ದೇನೆ. ಇನ್ನು ಇದರೊಂದಿಗೆ ಬಿಸಿ ಕಾಫಿ ಅಥವಾ ಟೀ ಇಲ್ಲದಿದ್ದರೆ ಹೇಗೆ ಅಲ್ವಾ? ನಾನು ಇದಕ್ಕೆ ಫಿಲ್ಟರ್ ಕಾಫಿ ಇಷ್ಟಪಡ್ತೇನೆ. ನಿಮಗೆ ಯಾವ ಕಾಂಬಿನೇಷನ್ ಇಷ್ಟ ಅಂತ ತಿಳಿಸಿ. ಈ ರೀತಿಯಾಗಿ ಇನ್ನೂ ಅಡುಗೆ ನೋಡಲು ಚಾನಲ್ ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ. ನನ್ನೊಂಜಿ ವಿಡಿಯೋ ತಿಕ್ಕಕ. ಥ್ಯಾಂಕ್ ಯು, ಬಾಯ್.